ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 38. ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ಧೋ ವೃದ್ಧಾತ್ಮಾ ಮಹಾಕ್ಷೋ ಗರುಡಧ್ವಜಃ. ಮೊದಲನೆಯ ನಾಮ ಪದ್ಮನಾಭಃ. ಪದ್ಮಸ್ಯ ನಾಭೋ ಮಧ್ಯೆ ಕರ್ಣಿಕಾಯಾಂ ಸ್ಥಿತಃ ಇತಿ ಪದ್ಮನಾಭಃ ಅಂತ. ಪದ್ಮ ಅಂತಂದರೆ ಕಮಲ. ಆ ಕಮಲದ ನಡುವಿನ ಮಧ್ಯದಲ್ಲಿ ಅಂದರೆ ದಿಂಡಿನಲ್ಲಿ ಭಗವಂತ ಇರ್ತಾನೆ. ಆದ್ದರಿಂದ ಅವನನ್ನು ಪದ್ಮನಾಭ ಅಂತ ಹೇಳ್ತಾ ಇದ್ದೀವಿ. ವಸ್ತುತಃ ಭಗವಂತ ಅನಂತ ಪದ್ಮನಾಭ ಅಂತ ಕೂಡ ಕರೆಸ್ಕೊಳ್ತಾನೆ. ಭಗವಂತನ ನಾಭಿಯಲ್ಲಿ ಪದ್ಮ ಅನ್ನುವಂಥದ್ದು ಅರಳಿದೆ ಅನ್ನೋದಕ್ಕೆ ಇನ್ನೊಂದು ನಾಮ ಬರ್ತಾ ಇದೆ, ಪದ್ಮಗರ್ಭ ಅಂತ. ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭ. ಈ ಶ್ಲೋಕದಲ್ಲಿ ಮೂರನೆಯ ನಾಮ ಪದ್ಮಗರ್ಭ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪದ್ಮಸ್ಯ ಹೃದಯಾಖ್ಯಸ್ಯ ಮಧ್ಯೆ ಉಪಾಸ್ಯತ್ವಾತ್ ಪದ್ಮಗರ್ಭ. ಪದ್ಮದ ಅಂದರೆ ಹೃದಯ ಎನ್ನುವಂತಹ ಹೆಸರಿನ ಕಮಲದ ನಡುವೆ ಭಗವಂತ ಉಪಾಸಿಸಲ್ಪಡುತ್ತಾನೆ. ಹಾಗಾಗಿ ಪದ್ಮಗರ್ಭ ಅಂತ ಹೇಳಿಸ್ಕೊಳ್ತಾನೆ. ಪದ್ಮನಾಭ ಪದ್ಮಗರ್ಭ ಎರಡೂ ಅರ್ಥ ಸಾಮಾನ್ಯವಾಗಿ ತೋರಿದ್ರೂ ವಿಶೇಷವಾದಂಥ ಅರ್ಥ ಇವುಗಳಿಗಿದೆ. ಪದ್ಮವನ್ನೇ ಯಾಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ, ಪದ್ಮ ಅಂತಂದರೆ ಕಮಲ ಅಂತ. ಕಮಲದ ವಿಶೇಷ ಏನು ಅಂತ ಹೇಳಿದ್ರೆ, ಕೆಸರಿನಲ್ಲೇ ಬೆಳೆದರೂ ಕೂಡ ತನಗೆ ಒಂದು ಚೂರು ಕೆಸರನ್ನು ಅಂಟಿಸಿಕೊಳ್ಳದೇ ಇರುವಂತಹ ಒಂದು ವಿಶೇಷವಾದಂತಹ ಹೂವು ಈ ಕಮಲದ ಹೂವು. ಹಾಗಾಗಿ ಭಗವಂತ ಪ್ರಪಂಚವನ್ನು ಸೃಷ್ಟಿ ಮಾಡೋದು, ಪಾಲನೆ ಮಾಡೋದು, ಲಯ ಮಾಡೋದು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದರೂ ಅದು ಯಾವ ಕರ್ಮಗಳಿಗೂ ತಾನು ಅಂಟಿಕೊಂಡಿಲ್ಲ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ಆ ಭಗವಂತನ ನಾಮಗಳು ಬರ್ತಾ ಇದೆ. ಮೊದಲನೆಯದು ಪದ್ಮನಾಭ ಎನ್ನುವಂಥದ್ದು. ಎರಡನೆಯದಾಗಿ ಅರವಿಂದಾಕ್ಷ ಅಂತ. ಅರವಿಂದ ಅಂತಂದರೂ ಕೂಡ ಕಮಲ ಅಂತಲೇ ಅರ್ಥ. ಅರವಿಂದ ಅಕ್ಷ. ಅಕ್ಷ ಅಂತಂದರೆ ಕಣ್ಣುಗಳು. ಅರಳಿದಂತಹ ಕಮಲದ ಹಾಗೆ ಇರುವಂತಹ ಕಣ್ಣುಗಳನ್ನು ಉಳ್ಳವನು ಭಗವಂತ. ಅಂಗಶಾಸ್ತ್ರದಲ್ಲಿ ಹೇಳ್ತಾರೆ, ದೊಡ್ಡ ದೊಡ್ಡ ಕಣ್ಣುಗಳು ಯಾರಿಗಿರುತ್ತೋ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಅಂತ. ಭಗವಂತ ಇಡೀ ಜಗತ್ತನ್ನು ಪಾಲನೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಹಾಗಾಗಿ ಅವನ ಹೆಸರು ಅರವಿಂದಾಕ್ಷ. ಆ ದೊಡ್ಡ ದೊಡ್ಡ ಕಣ್ಣುಗಳಿಂದ ಭಕ್ತರನ್ನು ಪಾಲನೆ ಮಾಡಲಿ ಅನ್ನುವಂಥದ್ದು ಕೂಡ ಇದರ ಒಳಾರ್ಥ. ಶರೀರಭೃತ್ ಅಂತ. ಶರೀರಭೃತ್ ಅಂತಂದರೆ ಪ್ರಾಣರೂಪೇಣ ವಾ ಶರೀರಿಣಾಂ ಶರೀರಾಣಿ ಧಾರಯತೀತಿ ಪೋಷಯನ್ ಅನ್ನರೂಪೇಣ. ಈ ಶರೀರವನ್ನು ಕಾಪಾಡುವಂತಹ ಕೆಲಸ ಮಾಡ್ತಾ ಇರೋದು ಆ ಭಗವಂತ. ಆದ್ದರಿಂದ ಅವನನ್ನು ಶರೀರಭೃತ್ ಅಂತ ಹೇಳ್ತಾ ಇದ್ದೀವಿ. ನಾವು ಅನ್ನವನ್ನು ಊಟ ಮಾಡ್ತೀವಿ, ಅನ್ನ ತಿಂತೀವಿ, ಆದರೆ ಹೊಟ್ಟೆ ಒಳಗಡೆ ಹೋದ ಮೇಲೆ ಅದು ಏನೇನೆಲ್ಲ ಕಾರ್ಯ ಆಗತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆ ಕಾರ್ಯವನ್ನು ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಭಗವಂತ. ಭಗವದ್ಗೀತೆಯಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಃ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಈ ಆಹಾರವನ್ನು 4 ರೀತಿಯಾಗಿ ವಿಭಾಗ ಮಾಡುವಂತಹ ಕಾರ್ಯ ನಾನೇ ಮಾಡ್ತಾ ಇದ್ದೀನಿ. ವೈಶ್ವಾನರ ರೂಪದಿಂದ ಪ್ರತಿಯೊಬ್ಬರ ಪ್ರಾಣಿ, ಪಕ್ಷಿ, ಪಶು ಎಲ್ಲರ ಒಳಗಡೆ ಪ್ರಾಣಿ ಪಕ್ಷಿಗಳ ಗರ್ಭದಲ್ಲಿ ಕುಳಿತು ನಾವು ತಿಂದಂತಹ ಅನ್ನವನ್ನು
ವಿಧ ವಿಧವಾಗಿ ವಿಭಾಗ ಮಾಡುವಂತಹ ಕರ್ಮ ಮಾಡುವ ಮೂಲಕ ಈ ಶರೀರವನ್ನು ಕಾಪಾಡ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಅವನ ಹೆಸರು ಶರೀರಭೃತ್. ಮಹರ್ಧಿ. ಮಹರ್ಧಿ ಅಂತ ಹೇಳಿದ್ರೆ ಆ ಭಗವಂತನ ಅಸ್ತಿತ್ವ ಅಥವಾ ವಿಭೂತಿ ಎನ್ನುವಂಥದ್ದು, ಮಹಿಮೆ ಎನ್ನುವಂಥದ್ದು ಅಪಾರವಾಗಿರುವಂಥದ್ದು. ಮಹತಿ ರುದ್ಧಿ ವಿಭೂತಿ ಅಸ್ಯ ಅಸ್ತಿ ಇತಿ ಮಹರ್ಧಿ. ಅತ್ಯಂತ ಹೆಚ್ಚಾದಂತಹ ವಿಭೂತಿ ಭಗವಂತನಿಗಿರುವಂಥದ್ದು, ಮಹಿಮೆ ಭಗವಂತನಿಗಿರುವಂಥದ್ದು. ಆದ್ದರಿಂದ ಮಹರ್ಧಿ. ಮುಂದಿನ ನಾಮ ರುದ್ಧ ಅಂತ. ರುದ್ಧ ಅಂತಂದರೆ ಪ್ರಪಂಚ ರೂಪದಿಂದ ಭಗವಂತ ಬೆಳೆದುಕೊಳ್ತಾ ಹೋಗುತ್ತಾನೆ. ಹಾಗಾಗಿ ಪ್ರಪಂಚರೂಪೇಣ ವರ್ಧಮಾನತ್ವಾತ್ ರುದ್ಧ ಅಂತ ಭಗವಂತ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮ ವೃದ್ಧ. ವೃದ್ಧ ಅಂತಂದರೆ ಪುರಾತನ ಅಂತ ಅರ್ಥ. ವೃದ್ಧ ಪುರಾತನ. ಆತ್ಮ ಯಸ್ಯ ಇತಿ ವೃದ್ಧಾತ್ಮ. ಆ ಪರಮಾತ್ಮ ವೃದ್ಧಾತ್ಮ ಅಂತ ಯಾಕೆ ಹೇಳಿಸ್ಕೊಂಡಿದ್ದಾನಂತಂದರೆ, ಪುರಾತನವಾದಂತಹ ಆತ್ಮ ಯಾರಿಗಿದೆಯೋ ಅವನು ವೃದ್ಧಾತ್ಮ. ಅರ್ಥಾತ್ ಜಗತ್ತು ನಿರ್ಮಾಣ ಆಗುವುದಕ್ಕಿಂತ ಮೊದಲಿನಿಂದಲೂ ಯಾರಿದ್ದಾರೆ ಅಂತಂದರೆ ಭಗವಂತ. ಆದ್ದರಿಂದ ಅವನು ವೃದ್ಧಾತ್ಮ ಅಂತ ಕರೆಸ್ಕೊಳ್ತಾನೆ. ಮಹಾಕ್ಷೋ. ಮಹಾ ಅಕ್ಷೋ. ಮಹತಿ ಅಕ್ಷಿಣಿ ಮಹಾಂತಿ ಅಕ್ಷಿಣಿ ವಾ ಅಸ್ಯ ಇತಿ ಮಹಾಕ್ಷಃ ಅಂತ ಭಗವಂತನ ಹೆಸರು. ಮಹಾಕ್ಷ ಅಂತಂದರೆ, ಅಕ್ಷ ಅಂದರೆ ಕಣ್ಣು ಅಂತ ಅರ್ಥ ಅಲ್ವಾ. ದೊಡ್ಡದಾದಂತಹ ಕಣ್ಣುಗಳನ್ನು ಭಗವಂತ ಉಳ್ಳವನು. ಅರವಿಂದಾಕ್ಷ ಅನ್ನುವಲ್ಲೇ ನಾವು ನೋಡಿದ್ವಿ. ಆ ದೊಡ್ಡದಾದಂತಹ ಕಣ್ಣುಗಳು ಅಂತಂದರೆ ಜಗತ್ತಿನಲ್ಲಿರುವಂತಹ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಭಗವಂತ ಇದ್ದಾನಲ್ಲ, ಆ ಭಗವಂತ ಎಲ್ಲವನ್ನ ಯಾವಾಗಲೂ ನೋಡುವಂಥವನಾಗ್ತಾ ಇದ್ದಾನೆ. ಹಾಗಾಗಿ ಅವನು ಮಹಾಕ್ಷ ಅಂತ ಕರೆಸ್ಕೊಳ್ತಾನೆ. ಸಹಸ್ರಶೀರ್ಷ ಪುರುಷ. ಹಿಂದೆ ನಾವು ಕೇಳಿದ್ದೀವಿ, ಪುರುಷ ಸೂಕ್ತ ಆ ಭಗವಂತನ ವಿಶ್ವರೂಪದ ವರ್ಣನೆಯನ್ನು ಮಾಡುತ್ತೆ. ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಇದ್ದೀವಿ ಮಹಾಕ್ಷಃ ಎನ್ನುವಂತಹ ನಾಮದಿಂದ. ಇನ್ನು ಕೊನೆಯ ನಾಮವಾಗಿ ಗರುಡಧ್ವಜ. ವಿಷ್ಣು ಭಗವಂತನ ವಾಹನ ಗರುಡ. ಗರುಡನ ಮೇಲೆ ಕುಳಿತು ಸಂಚರಿಸುವುದಕ್ಕೆ ಸಾಂಕೇತಿಕವಾಗಿ ಅರ್ಥ ಏನು ಅಂತಂದರೆ, ವಿಷಸರ್ಪಗಳ ಶತ್ರು ಗರುಡ ಅಂತ. ಹಾಗೆ ಸಂಸಾರದಲ್ಲಿ ಬರುವಂತಹ ದುಃಖಗಳಿಗೆ ಭಗವಂತ ಗರುಡನ ರೂಪದಲ್ಲಿ, ಗರುಡನಲ್ಲಿರುವಂಥವನು ಆ ಭಗವಂತ. ಹಾಗಾಗಿ ಗರುಡ ವಾಹನನಾದಂತಹ ಭಗವಂತ ಭಕ್ತರ ದುಃಖಗಳನ್ನು ಕಳೆಯುವ ಮೂಲಕ, ಅದಕ್ಕೆ ಸಾಂಕೇತಿಕವಾಗಿ ಗರುಡಧ್ವಜ ಎನ್ನುವಂತಹ ನಾಮದಿಂದ ಕರೆಸಿಕೊಳ್ಳುವಂಥವನಾಗ್ತಾ ಇದ್ದಾನೆ. ಗರುಡಾಂಕೋ ಧ್ವಜ ಯಸ್ಯ ಇತಿ ಗರುಡಧ್ವಜ ಅಂತ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.